ನ್ಯೂಸ್ 18 ಡಿಜಿಟಲ್ ಲೈವ್ಗೆ ಸ್ವಾಗತ. ನಾನು ಹಂಸ ಶ್ಯಾಮಲ. ಈಗಾಗಲೇ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಒಂದು 5 ಗ್ಯಾರಂಟಿ ಯೋಜನೆಗಳನ್ನ ಜನರಿಗೆ ನೀಡುತ್ತಿದೆ. ಅದು ಕೂಡ ಈಗ ಚಾಲ್ತಿಯಲ್ಲಿರುವಂಥದ್ದು. ಆದರೆ ಇದರಲ್ಲಿ ಪ್ರಮುಖವಾಗಿ ಗೃಹಲಕ್ಷ್ಮಿ ಹಾಗೂ ಗೃಹ ಜ್ಯೋತಿ ಯೋಜನೆಗಳಲ್ಲಿ ಕೆಲವೊಂದು ಲೋಪದೋಷಗಳು ಕಂಡು ಬಂದಿದೆ ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಅವುಗಳಿಗೆ ಮರು ಅರ್ಜಿಯನ್ನು ಹಾಕ್ತಿರುವಂಥದ್ದು. ಯಾಕಂತ ಹೇಳಿದ್ರೆ ಗೃಹಲಕ್ಷ್ಮಿಯಲ್ಲಿ ಅನೇಕರು ಸಾವಿಗೀಡಂಥವರು, ಹಾಗೆಯೇ ಒಂದಷ್ಟು ವಿಳಾಸ ಬದಲಾವಣೆ ಆದಂಥವರು, ಹಾಗೆ ಖಾತೆನೇ ಒಂದು ಫೇಕ್ ಆಗಿ ಇರುವಂಥವ್ರಿಗೆಲ್ರಿಗೂ ಕೂಡ ಹಣ ಹೋಗ್ತಿತ್ತು. ಹಾಗೆಯೇ ನಾವಿನ್ನ ಗೃಹ ಜ್ಯೋತಿಗೆ ಬಂದರೆ ಅಲ್ಲಿ ಕಮರ್ಷಿಯಲ್ ಬಳಕೆಗೂ ಕೂಡ ಏನು ಮನೆಗಳಿಗೆ 200 ಯೂನಿಟ್ ವಿದ್ಯುತ್ತನ್ನು ಕೊಡ್ತಿದ್ರು, ಅದನ್ನು ಕಮರ್ಷಿಯಲ್ ಬಳಕೆಗೆ ಯೂಸನ್ನು ಮಾಡ್ತಿದ್ರು. ಹಾಗೆಯೇ ಅನೇಕರು ಒಂದು ಬೇರೆ ಬೇರೆ ಅಡ್ರೆಸ್ಸನ್ನು ಹಾಕಿ ವಿದ್ಯುತ್ತನ್ನು ಪಡಿತಿದ್ರು ಅನ್ನುವಂತಹದ್ದನ್ನು ಕೂಡ ಈಗ ಪತ್ತೆ ಹಚ್ಚಿರುವಂಥದ್ದು. ಈ ಹಿನ್ನೆಲೆಯಲ್ಲಿನೇ ನೂತನ CM ಅವರು ಒಂದು ಸಭೆಯನ್ನು ಕೂಡ ಮಾಡಿ ಹೊಸದಾಗಿ ಅರ್ಜಿಯನ್ನು ಹಾಕಬೇಕು. ಈಗೇನು ಫಲಾನುಭವಿಗಳಿದ್ದಾರೆ ಅವರು ಒಂದು ಪರಿಷ್ಕರಣೆ ಮಾಡ್ತೀವಿ, ಅದಾದಂತಹ ನಂತರ ಹೊಸ ಅರ್ಜಿನ ಹಾಕಬೇಕು ಅಂತ ಹೇಳ್ತಿದ್ದಾರೆ. ಸೊ ಇದಾದಂತಹ ಬಳಿಕ ಒಂದು ಗ್ಯಾರಂಟಿ ಯೋಜನೆಯ ಸಲಹಾ ಸಮಿತಿ ಅಧ್ಯಕ್ಷ HM ರೇವಣ್ಣ ಅವರು ಕೂಡ ಇದ್ರ ಬಗ್ಗೆ ಒಂದಷ್ಟು ಅಧಿಕಾರಿಗಳೊಂದಿಗೆ ಒಂದಷ್ಟು ಒಪಿನಿಯನ್ ಕೂಡ ಪಡೆದಿದ್ದಾರೆ. ಸೊ ಹೀಗಾಗಿ ಹೌದು, ಇದನ್ನ ಪರಿಷ್ಕರಣೆ ಮಾಡಲೇಬೇಕು. ಪರಿಷ್ಕರಣೆ ಮಾಡಿ ಯಾರೆಲ್ಲ ಇದಕ್ಕೆ ಒಂದು ಡಿಸರ್ವ್ ಇದ್ದಾರೆ, ಅಂದ್ರೆ ಯಾರೆಲ್ಲ ಈ ಒಂದು ಸ್ಕೀಮನ್ನು ಪಡೆಯೋದಕ್ಕೆ ಅರ್ಹರಿದ್ದಾರೆ ಅವ್ರಿಗೆ ಮಾತ್ರ ಈ ಯೋಜನೆ ತಲುಪಬೇಕು ಅಂತ ಹೇಳಿದ್ದಾರೆ. ಆದರೆ ಸದ್ಯಕ್ಕೆ ನಾವು ನೋಡೋದಾದ್ರೆ ಅರ್ಜಿಯನ್ನು ಹೊಸದಾಗಿ ಕರೆಯೋದಕ್ಕೆ ತುಂಬಾನೇ ವಿಳಂಬ ಆಗುವಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗೇನೆ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಆ ಗೃಹಲಕ್ಷ್ಮಿ ಯೋಜನೆಯನ್ನ 3.5 ಲಕ್ಷ ಮಹಿಳೆಯರು ಪಡಿತಿದ್ದಾರೆ. ಹಾಗೆಯೇ ಆ ಗೃಹ ಜ್ಯೋತಿ ಯೋಜನೆಯನ್ನು ಕೂಡ ಅನೇಕ ಮಂದಿ ರಾಜ್ಯದಲ್ಲಿ ಪಡಿತಿದ್ದಾರೆ. ಸೊ ಇಂತಹವರ ಒಂದು ಪಟ್ಟಿಯನ್ನ ಈಗಾಗಲೇ ಮಾಡಿದ್ದು, ಇವರೆಲ್ಲರ ಒಂದು ಕೂಡ ಆ ಒಂದು ಅರ್ಜಿಗಳನ್ನ ಏನ್ ಸಲ್ಲಿಸಿದ್ದಾರೆ ಅವರ ಒಂದು ಲಿಸ್ಟ್ ಅನ್ನ ಮರುಪರಿಷ್ಕರಣೆ ಮಾಡ್ತಿದ್ದಾರೆ. ಈ ಒಂದು ಪರಿಷ್ಕರಣೆಗೆ ತುಂಬಾ ಸಮಯ ಹಿಡಿಯೋದ್ರಿಂದ ಸೊ ಸದ್ಯಕ್ಕೆ ಜನರಿಗೆ ಅರ್ಜಿ ಆಹ್ವಾನ ಮಾಡೋದಕ್ಕೆ ಯಾವುದೇ ರೀತಿಯಾಗಿ ಒಂದು ಸರ್ಕಾರ ಮುಂದಾಗಿಲ್ಲ. ಸೊ ಹೀಗಾಗಿ ಈ ಒಂದು ಪರಿಷ್ಕರಣೆ ಸುಮಾರು ಈ ಒಂದು ಜುಲೈ ಎಂಡಿಂಗು ಅಥವಾ ಜೂನ್ ಸ್ಟಾರ್ಟಿಂಗು ಅಥವಾ ಜುಲೈ ಎಂಡಿಂಗ್ ವರೆಗೂ ಕೂಡ ಹೋಗುವಂತಹ ಚಾನ್ಸಸ್ಗಳಿರುತ್ತೆ. ಹಾಗೆಯೇ ಏನು ಎಷ್ಟು ದಿನಗಳ ಕಾಲ ಇದು ಹೋಗುತ್ತೆ ಅನ್ನುವಂಥದ್ದು ಕೂಡ ಇನ್ನೂ ಗೊತ್ತಿಲ್ಲ. ಹಾಗಾಗಿಯೇ ಈ ಒಂದು ಪರಿಷ್ಕರಣೆ ಕಂಪ್ಲೀಟ್ ಆಗೋವರೆಗೂ ಅರ್ಜಿ ಆಹ್ವಾನ ಮಾಡೋದಿಲ್ಲ. ಸೊ ಹೀಗಾಗಿಯೇ ಜನರು ಯಾರೆಲ್ಲ ಮತ್ತೆ ಅರ್ಜಿ ಹಾಕಬೇಕು ಅಂತ ಇದ್ದಾರೆ ಅವರು ಕೆಲ ದಿನಗಳ ಕಾಲ ಇವರು ಆ ಒಂದು ದಿನಾಂಕ ಘೋಷಣೆ ಮಾಡೋವರೆಗೂ ಕೂಡ ಕಾಯಲೇಬೇಕಾಗುತ್ತೆ. ಆದರೆ ಇದರಲ್ಲಿ ಯೋಜನೆ ಈಗೇನು ಹೋಗ್ತಿದೆ, ಜನರಿಗೆ ಹಣ, ಮಹಿಳೆಯರಿಗೆ ಹಣ ಹೋಗ್ತಿದೆ, ಹಾಗೆಯೇ ವಿದ್ಯುತ್ ಪಡಿತಿದ್ದಾರೆ ಅಂತ ಯೋಜನೆ ಯಾವುದೇ ರೀತಿಯಾಗಿ ಸ್ಟಾಪ್ ಆಗಲ್ಲ. ಪರಿಷ್ಕರಣೆ ಆಗೋವರೆಗೂ ಯೋಜನೆ ಕಂಪ್ಲೀಟ್ ಆಗುತ್ತೆ. ದಿನಾಂಕ ಘೋಷಣೆ ಆಗಿ ಹೊಸದಾಗಿ ಅರ್ಜಿ ಆಗದವ್ರಿಗೆ ಮಾತ್ರ ಮುಂದಿನ ದಿನಗಳಲ್ಲಿ ಈ ಒಂದು ಸ್ಕೀಮ್ ಅಪ್ಲೈ ಆಗುತ್ತೆ ಅನ್ನುವಂತಹ ಮಾತನ್ನ ಹೇಳ್ತಿದ್ದಾರೆ. ಸೊ ಹೀಗಾಗಿ ಈ ಒಂದು ಜೂನ್ ಅಂತ್ಯಕ್ಕೆ ಹಾಗೆಯೇ ಜುಲೈ ಸ್ಟಾರ್ಟಿಂಗ್ ಅಥವಾ ಮಿಡಲ್ ಅಲ್ಲಿ ಒಂದು ಡೇಟ್ ಅನೌನ್ಸ್ ಮಾಡುವಂತಹ ಸಾಧ್ಯತೆ ಇದೆ. ಸೊ ಅಲ್ಲಿವರೆಗೂ ಜನರು ಈ ಒಂದು ಅರ್ಜಿಯನ್ನು ಹಾಕೋದಕ್ಕೆ ವೇಟ್ ಮಾಡಲೇಬೇಕಾದಂತಹ ಒಂದು ಪರಿಸ್ಥಿತಿ ಈಗ ಇರುವಂಥದ್ದು. ಸೊ ಅದಕ್ಕೋಸ್ಕರ ಸರ್ಕಾರನೂ ಕೂಡ ಮನವಿಯನ್ನ ಮಾಡಿರುವಂಥದ್ದು, ನೀವು ಈ ಒಂದು ಅರ್ಜಿ ಆಹ್ವಾನಕ್ಕೆ ಕಾಯಬೇಕಾಗಿದೆ ಅನ್ನುವಂಥದ್ದು. ಸೊ ಇದು ಇವತ್ತಿನ ಡಿಜಿಟಲ್ ಲೈವ್ ಆಗಿತ್ತು. ಮುಂದಿನ ಒಂದು ಸುದ್ದಿ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.